ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ತಮ್ಮ ನೆಚ್ಚಿನ ಅಭ್ಯರ್ಥಿಗಳು ಗೆಲ್ಲಲಿ ಅಂತೇಳಿ ಪೂಜೆ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇದೆ. ನಾನೀಗ ಟಿಕೆ ಬಡಾವಣೆಯ ಬಿಸಿಲು ಮಾರಮ್ಮ ದೇಗುಲದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಇಲ್ಲೂ ಸಹ ಗಿಲ್ಲಿ ನಟ ಗೆಲ್ಲಬೇಕು ಅಂತೇಳಿ ಬಿಗ್ ಬಾಸ್ 12ರ ಸೀಸನ್ ಅನ್ನ ಸಾಕಷ್ಟು ಪೂಜೆಗಳು ಮತ್ತೆ ಪ್ರಾರ್ಥನೆಗಳು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಗಿಲ್ಲಿ ನಟನ ಆ ಒಂದು ಏನು ಪಂಚಿಂಗ್ ಡೈಲಾಗ್ ಗಳಿದೆ ಅದನ್ನೇ ಘೋಷಣೆಯನ್ನ ಕೂಗಿ ಆತ ಗೆಲ್ಲಬೇಕು ಅಂತೇಳಿ ಎಲ್ಲರೂ ಸಹ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಬಿಸಿಲು ಮಾರಮ್ಮ ಟೆಂಪಲ್ ನಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗಿದೆ. ದೇವರು ಆತನನ್ನ ಗೆಲ್ಲಿಸಲಿ, ಆತ ಅತ್ಯುತ್ತಮವಾಗಿ ಆಟವನ್ನು ಆಡಿದಾನೆ ಅಂತೇಳಿ ಆತನ ಭಾವಚಿತ್ರವನ್ನ ಹಿಡಿದು ಆತನ ಡೈಲಾಗ್ ಗಳನ್ನ ಹೇಳುತ್ತಾ ಆತ ಗೆಲ್ಲಲಿ ಅಂತೇಳಿ ಶುಭ ಹಾರೈಸುವಂತ ಕೆಲಸವನ್ನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು, ಎಲ್ಲರ ಕೈಯಲ್ಲೂ ಸಹ ಗಿಲ್ಲಿ ನಟ ಆತನ ಒಂದು ಭಾವಚಿತ್ರ ರಾರಾಜಿಸ್ತಾ ಇದೆ. ಇದರ ಜೊತೆಗೆ ಬಿಸಿಲು ಮಾರಮ್ಮಗೆ ಒಂದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ಆತ ಈ ಒಂದು ಬಿಗ್ ಬಾಸ್ ವಿನ್ನರ್ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರೂ ಸಹ ಮಕ್ಕಳು, ಮಹಿಳೆಯರು, ಹಿರಿಯರು ಎಲ್ಲರೂ ಸಹ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಜೊತೆ ಈಗ ಮಾತನಾಡೋಣ. ಈಗ ಫೈನಲ್ಗೆ ಕ್ಷಣಗಣನೆ ಆರಂಭವಾಗಿದೆ. ಗಿಲ್ಲಿ ನಟ ಯಾಕೆ ಗೆಲ್ಲಬೇಕು ಸರ್? ಅವನು ಬಡವರ ಮಗ, ರೈತರ ಮಗ, ಅದರಿಂದ ಗಿಲ್ಲಿ ಗೆಲ್ಲಬೇಕು. ಅವ್ನು ತುಂಬಾ ಚೆನ್ನಾಗಿ ಆಡ್ಕೊ ಬಂದಿದ್ದಾನೆ. ಒಳಗಡೆ ಸೀಸನ್ ಇಂದ 12ನೇ ಸೀಸನ್, ಮೊದಲನೇ ಸೀಸನ್ ಇಂದ 12ನೇ ಸೀಸನ್ ಅಲ್ಲಿ ನೋಡ್ತು ಅಂದ್ರೆ ಎಲ್ಲರಿಗಿಂತ ಬೆಸ್ಟ್ ಅಂದ್ರೆ ಅದು ಗಿಲ್ಲಿ ನಟ. ಯಾಕೆಂದ್ರೆ ಕಾಮಿಡಿ ಆಗಿರ್ಬೋದು, ಮತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಅಚ್ಚುಮೆಚ್ಚು. ಅದರಿಂದ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿನಲ್ಲಿ ಏನ್ ಇಷ್ಟ ನಿಮ್ಗೆ? ಆತನ ಡೈಲಾಗು ಅಥವಾ ಆತ ನಡ್ಕೊಳ್ಳುವಂತ ರೀತಿ ಹೇಗೆ? ಡಮಾ ಡಿಮಿ ಡಕ್ಕ, ಗಿಲ್ಲಿ ಗೆಲ್ಲದ್ ಪಕ್ಕ. ಡಮಾ ಡಿಮಿ ಲೆಕ್ಕ, ಗಿಲ್ಲಿ ಗೆಲ್ಲದ್ ಪಕ್ಕ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ಮೀರಿ ಬೀಜ, ಸಾರ್ಗಾಕ ಸೊಪ್ಪು, ಅವ್ರು ಮಾಡಿದ ತಪ್ಪು. ಗಿಲ್ಲಿ ಗಿಲ್ಲಿ ಏನೇನು ದಬಾಕಿದಿ ಅಂದ್ರೆ ಇವತ್ತು ಕರ್ನಾಟಕ ಜನಗಳನ್ನ ಹಲವಾರು ಕೋಟ್ಯಾಂತರ ವರ್ಷ ಜನಗಳ ಸಂಪಾದನೆ ಮಾಡಿದ್ದಾನೆ. ಅದಕ್ಕೆ ನೀನೇನ್ ಬೇಕು ಸರ್? ಸರ್, ಇವತ್ತೇನು ಗಿಲ್ಲಿ ನಟ, ಅದರಲ್ಲೂ ಕೂಡ ಮಂಡ್ಯದಾಗ ಹುಡುಗ ಒಂದು ಸೀಸನ್ 12ರಲ್ಲಿ ಉತ್ತಮವಾದ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ. ಇವತ್ತು ಗಿಲ್ಲಿ ಇಲ್ಲ ಅಂದ್ರೆ ಸೀಸನ್ 12 ನಿಜಕ್ಕೂ ಕೂಡ ಇಲ್ಲ ಇವತ್ತು. ಯಾಕೆಂದ್ರೆ ಇವತ್ತು ಒಬ್ಬ ರೈತರ ಮಗ, ಆ ರೈತರ ಮಗ ಏನು ಇವತ್ತು ಹಿರೀಕರಿಂದ ಮಕ್ಕಳ ಗಂಟನು ಕೂಡ ಇವತ್ತು ಒಳ್ಳೆ ಪ್ರದರ್ಶನ ನೀಡಿದ್ದಾರೆ. ಇವತ್ತು ಗಿಲ್ಲಿ ಯಾವುದೇ ಕಾರಣಕ್ಕೂ ಸೀಸನ್ 12ರಲ್ಲಿ ಆ ಗಿಲ್ಲಿ ಕಪ್ನ ಹಿಡ್ಕೊಂಡು ಈಚೆ ಬಂದೇ ಬರ್ತಾರೆ. ಹಿಂದೆ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ, ಈಗ ಮಂಡ್ಯದ ಗಂಡು ಗಿಲ್ಲಿ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಇವತ್ತು ಗಿಲ್ಲಿ ರಾರಾಂಜಿಸ್ತಾ ಇದ್ದಾರೆ. ಸರ್, ಪೂಜೆ ಮಾಡಿದಿರಾ ಅಥವಾ ಏನ್ ಮಾಡಿದಿರಾ? ಪೂಜೆ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಸೀಸನ್ 12 ಅಲ್ಲಿ ಎಲ್ಲಾರನ್ನೂ ಎಂಟರ್ಟೈನ್ ಮಾಡಿದ್ದಾರೆ. ಸೊ ಅವ್ರು ಗೆಲ್ಲಿ ಅಂತ ಪೂಜೆ ಮಾಡಿದ್ದಾರೆ. ಗಿಲ್ಲಿ ಯಾಕೆ ಗೆಲ್ಬೇಕು? ಗಿಲ್ಲಿ ಅಂದ್ರೆ ಒಬ್ಬ ಬಡವ್ರ ಮಗ. ಆದಷ್ಟು ಶ್ರೀಮಂತರುಗಳೆಲ್ಲರೂ ಬಿಗ್ ಬಾಸ್ ಅಲ್ಲಿ ಇದ್ ಮಾಡ್ತಾರೆ, ಫಸ್ಟ್ ಮಾಡ್ತಾರೆ. ಆದಷ್ಟು ಬಿಗ್ ಬಾಸ್ ಅಲ್ಲಿ ದೊಡ್ಡವರೇ ಗೆಲ್ಬೇಕು ಅಂತ ಇಲ್ಲ, ಬಡವ್ರ ಮಕ್ಕಳು ಗೆದ್ರೆ ನಾವು ಗೆದ್ದಂಗೆನೆ ಸಂತೋಷ ಆಗುತ್ತೆ. ಗಿಲ್ಲಿ ಒಬ್ಬ ಬಡವ್ರ ಮಗ. ಇದು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅವ್ರ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಮೇನ್ ಜನಕ್ಕೆ ಬೇಕಾಗಿರೋದೇ ಎಂಟರ್ಟೈನ್ಮೆಂಟ್ ಶೋ ಆಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಬೇಕು. ಅವ್ರು ಅದನ್ನ ಡೇ 1 ಇಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ನಟನಲ್ಲಿ ಏನ್ ಇಷ್ಟ ಆಯ್ತು ಅಂತ ಈ ಸೀಸನ್ 12 ಅಲ್ಲಿ? ಸರ್, ಅದೇ ನಮ್ಗೆ ಬೇಜಾರಾಗಿ ಕೂತಿದಾಗ ಅವರು ಒಂದು ಎಂಟರ್ಟೈನ್ಮೆಂಟ್ ಮಾಡಿದಾಗ ನಮ್ಗಿರೋ ಬೇಜಾರು ಕೂಡ ಅವ್ರು ಮಾಡೋ ಎಂಟರ್ಟೈನ್ಮೆಂಟ್ ಇಂದ ನಗ್ತಾ ಇರ್ತೀವಿ. ಅದೇ ತುಂಬಾ ಇಷ್ಟ. ಇದರಲ್ಲಿರೋ ಸ್ಪರ್ಧಿಗಳೆಲ್ಲ ಗಿಲ್ಲಿ ನಟ ಎಲ್ಲರ ಕಾಲ್ ಎಳಿತಾನೆ, ಎಲ್ಲರನ್ನು ಕೆಳಗಾಗ್ತಾನೆ ಅನ್ನೋ ಒಂದು ಆರೋಪ ಮಾಡ್ತಿದ್ರು. ಸರ್, ನಾವ್ ಹೆಂಗ್ ತಗೊಂತೀವಿ ಅದ್ರ ಮೇಲೆ ಹೋಗುತ್ತೆ ಸರ್. ನಾವ್ ಯಾಕೆ ಅವರು ನಮ್ಗೆ ಕೆಳಗಡೆ ಆಗ್ತಾ ಇದಾರೆ ಅನ್ಕೋಬೇಕು? ಅದರಿಂದ ನಮ್ಗೇನೋ ಒಂದು ಮೋಟಿವೇಶನ್ ಸಿಗ್ತಾ ಇದೆ ಅಂತಾನು ತಗೊಳ್ಬೋದಲ್ವಾ? ಅದರಿಂದ ಅವ್ರು ಕೆಳಗಾಗ್ತಾ ಇದ್ದಾರೆ ಅಂತ ತಗೋಬಾರ್ದು. ಅವ್ರೇನೋ ತಮಾಷೆ ಮಾಡಿ ಎಲ್ರು ನಗ್ಸಕ್ ಪ್ರಯತ್ನ ಪಡ್ತಾ ಇದ್ದಾರೆ, ಅದರಿಂದ ನಗ್ತಾ ಇರ್ಬೇಕು ಸರ್. ಗಿಲ್ಲಿ ನಟಗೆ ಟಫ್ ಕಾಂಪಿಟೇಷನ್ ಯಾರು ಕೊಡ್ತಾರೆ ಅನ್ಸುತ್ತೆ ಸರ್? ಗಿಲ್ಲಿ ನಟಗೆ ಟಫ್ ಕಾಂಪಿಟೇಷನ್ ಯಾರು ಕೊಡಕ್ ಆಗಲ್ಲ ಸರ್. ಅವರೇ ಗೆಲ್ತಾರೆ ಸರ್, ಪಕ್ಕಾ ಗೆಲ್ತಾರೆ. ಇವತ್ತೇನು ಪೂಜೆ ಮಾಡಿಸಿದ್ರಾ ಅಥವಾ ಏನು ಅಂತ ಹೇಗೆ? ಸರ್, ಅದೇ ಸರ್, ಗಿಲ್ಲಿ ನಟ ನಮ್ದು ಟೀಕೆ ಬಡಾವಣೆ ಆಗಿರೋದ್ರಿಂದ ಬಿಸಿಲು ಮಾರಮ್ಮ ತಾಯಿನ ನಂಬ್ಕೊಂಡ್ ಬಂದಿದೀವಿ. ಅದರಿಂದ ಅವ್ರಿಗೆ ಪೂಜೆ ಮಾಡಿಸಿದೀವಿ. ಹಾ ಸರ್, ಪಕ್ಕಾ ಗೆಲ್ಲಿಸ್ತಾರೆ. ಇಲ್ಲ ಸರ್, ಸರ್ ತುಂಬಾ ಇದೆ ಸರ್. ಆತರ ತುಂಬಾ ಹಲವಾರು ಇದೆ. ಆತರ ಪೂಜೆ ಮಾಡಿಸಿ ತಾಯಿ ಯಾವತ್ತೂ ಕೈ ಬಿಡಲ್ಲ ಸರ್. ಬಡವ್ರ ಮಗ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂತೀವಿ. ನಮ್ಗೆ ಬಿಸಿಲು ಮಾರಮ್ಮನ ದೇವಸ್ಥಾನದಲ್ಲಿ ತುಂಬಾ ನಂಬಿಕೆ ಇದೆ. ಆ ವಿಶ್ವಾಸದ ಮೇಲಿಂದ ಪೂಜೆ ಮಾಡಿಸ್ತಿದ್ವಿ. ಗೆದ್ದೇ ಗೆಲ್ತಾರೆ ಅನ್ನೋದು 100% ಇದೆ. ಗಿಲ್ಲಿ ನಟ ಅವರು ಹೊರಗಡೆ ಒಂದು ಒಳಗಡೆ ಒಂದು ಅಥವಾ ಈಗ ಬಿಗ್ ಬಾಸ್ಗೆ ಹೋಗಿದ್ದೀನಿ ಅಂತ ಎಕ್ಸ್ಟ್ರಾ ತಗೊಂಡು ಮಾತಾಡ್ತಾರಲ್ಲ, ಆ ಥರ ಏನೂ ಮಾತಾಡಿಲ್ಲ. ಅವ್ರು ಚಿಕ್ಕದ್ರಿಂದ ಹೆಂಗಿದ್ದಾರೆ ಹಂಗೆ ಬಂದಿರೋದ್ರಿಂದ, ಹಂಗೆ ನೋಡಿರೋದ್ರಿಂದ ನಾವು ಬಡವ್ರ ಮಕ್ಕಳು ಅಂತಲ್ಲ, ಅವನ ವ್ಯಕ್ತಿತ್ವಕ್ಕೆ
ಅವ್ನು ಗೆಲ್ಬೇಕು. ಹೊರಗಡೆ ಹೇಗಿದ್ದ ಗಿಲ್ಲಿಯಿಂದ? ಹೊರಗಡೆನೂ ಹಂಗೆ ಇದೆ ಸರ್. ಎಷ್ಟು ಸುಮಾರು ವರ್ಷದಿಂದ ಒಂದೆಲ್ಲಾನು ಕಾಮಿಡಿ ಇದನ್ನೆಲ್ಲ ನೋಡಿದ್ದೀನಿ ಸರ್. ಈಗ ಬಿಗ್ ಬಾಸ್ಗೆ ಬಂದಿದ್ದೀನಿ ಅಂತ ಎಕ್ಸ್ಟ್ರಾ ಏನು ಅವ್ರು ತಗೊಂಡಿಲ್ಲ ಮಾತ್ರ. ಇದು ಬಿಗ್ ಬಾಸ್ 12 ಸೀಸನ್ ವ್ಯಕ್ತಿತ್ವದ ಆಟ. ಗಿಲ್ಲಿ ನಟ ತನ್ನ ವ್ಯಕ್ತಿತ್ವನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಅವರ ಒಳ್ಳೆತನ, ಅವರ ಮುಗ್ಧ ಮನಸ್ಸು, ಅವರ ಒಳ್ಳೆತನ ಇವತ್ತು ಸೀಸನ್ 12ರಲ್ಲಿ ಈ ಕಪ್ ಗೆಲ್ಲಲಿಕ್ಕೆ ಸಾಧ್ಯ. ಗಿಲ್ಲಿ ಗೆಲ್ಲಬೇಕು. ಒಳ್ಳೇದಾಗ್ಲಿ ಗಿಲ್ಲಿ. ಆಲ್ ದ ಬೆಸ್ಟ್. ಗಿಲ್ಲಿಗೆ ಆಲ್ ದ ಬೆಸ್ಟ್. ಗಿಲ್ಲಿ ಗೆಲ್ಲೇಬೇಕು. ಕರ್ನಾಟಕ ಜನರು ಎಲ್ಲರೂ ಕಾಯ್ತಾ ಇದ್ದಾರೆ. ಜಲ್ದಿ ಹೊರಗಡೆ ಬಂದು ಸಂಭ್ರಮ ಆಚರಿಸೋಣ. ಜಲ್ದಿ ಬನ್ನಿ. ಗಿಲ್ಲಿ ಗೆಲ್ತಾನೆ ಅಣ್ಣ, ಇವತ್ತು ಗೆಲ್ಲದೆ ಗಿಲ್ಲಿ. ಇದು ಗಿಲ್ಲಿ ಅಭಿಮಾನಿಗಳ ಮಾತು. ಗಿಲ್ಲಿ ಹೊರಗಡೆ ಹೇಗಿದ್ದ, ಬಿಗ್ ಬಾಸ್ ನಲ್ಲೂ ಅದೇ ರೀತಿ ಇದ್ದಾನೆ. ಎಲ್ಲರನ್ನ ಎಂಟರ್ಟೈನ್ ಮಾಡಿದ್ದಾನೆ. ಬಡವರ ಮಗ ಒಬ್ಬ ಗೆಲ್ಬೇಕು, ಆತ ಗೆದ್ರೆ ನಾವು ಗೆದ್ದಂತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಬಿಸಿಲು ಮಾರಮ್ಮನಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಆ ಪೂಜೆ ಫಲ ನೀಡುತ್ತದೆ. ಬಿಗ್ ಬಾಸ್ ವಿನ್ನರ್ ಆಗಿ ಗಿಲ್ಲಿ ಹೊರ ಬರ್ತಾನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, ಟಿವಿ9 ಮೈಸೂರು.